ಗಾಡಿಯನ್ನು ಉಂಟಲ್ಲ ಒಮ್ಮೆ ಇಲ್ಲಿ ಬಂದು ತೋರಿಸಿ, ಇಲ್ಲಿ ಬಂದು ಈ ರೋಡಲ್ಲಿ ತನ್ನಿ. ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗ್ಲಿ ಯಾವ ಪಾರ್ಟಿಯವರಿಗೆ ಹೇಳುದಿಲ್ಲ. ಇದು ನಮ್ದು ಹಕ್ಕು. ಯಾಕಂತ ಹೇಳಿದ್ರೆ ಎಲ್ಲರೂ ಟ್ಯಾಕ್ಸ್ ಪೇ ಮಾಡ್ತಾರೆ. ಇಲ್ಲಿ ಇರುವವರೆಲ್ಲರೂ ಗಾಡಿ ಎತ್ತಿದೆ, ಬೈಕ್ ಇದೆ, ಗಾಡಿ ಇದೆ, ಎಲ್ಲರದ್ದು ಇದೆ, ಎಲ್ಲರೂ ಟ್ಯಾಕ್ಸ್ ಪೇ ಮಾಡ್ತಾರೆ. ಅದಕ್ಕೆ ನಾವು ನಿಮ್ಮ ಹತ್ರ ವಿನಂತಿ ಅಲ್ಲ, ಇದು ನಮ್ಮ ಹಕ್ಕು. ಇದು ರೋಡನ್ನು ನೀವು ಸರಿ ಮಾಡಿ ಕೊಡ್ಬೇಕು. ಇದು ನಾವು ವಿನಂತಿ ಮಾಡುದಲ್ಲ, ನೀವು ಈ ರೋಡನ್ನು ಸರಿ ಮಾಡಿ ಕೊಡ್ಬೇಕು. ಯಾಕೆ ಈ ರೋಡ್ ಈ ತರ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಸೈಕಲ್ ಅಲ್ಲಿ ಸಹ ಹೋಗ್ಲಿಕ್ಕೆ ಆಗುದಿಲ್ಲ. ಆ ರೀತಿ ಪರಿಸ್ಥಿತಿ ಬಂದಿದೆ ರೋಡಲ್ಲಿ. ನಾವೆಂದರೆ ನಾವು ಯಾಕೆ ನಿಮ್ಗೆ ವಿನಂತಿ ಮಾಡಬೇಕು? ನಿಮ್ಗೆ ಯಾಕೆ ಇಲೆಕ್ಟ್ ಮಾಡಿದ್ದು? ನಮ್ಮ ನಗರವನ್ನು, ನಮ್ಮ ವಿಲೇಜ್ ಅನ್ನು ಇಂಪ್ರೂವ್ ಮಾಡ್ಲಿಕ್ಕೆ. ನೀವು ನಿಮ್ಮನ್ನೇ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನಿದೆ? ಅದಕ್ಕೆ ವಿನಂತಿ ಮಾಡೋದ್ರಲ್ಲಿ ಏನಿಲ್ಲ. ಎಂತ ಗೊತ್ತಾ, ಎಷ್ಟು ಜನ ಸೇರಿದ್ದಾರೆ ಇವರಿಗೆ. ಎಲ್ರಿ ಡೈಲಿ ಇವರು ಇಲ್ಲಿ ಹೋಗುವವರು, ಡೈಲಿ ಗಾಡಿಯಲ್ಲಿ ಹೋಗ್ತಾರೆ, ಬೈಕಲ್ಲಿ ಹೋಗಿ ಎಷ್ಟು ಜನ ಬೀಳ್ತಾರೆ. ಇಲ್ಲಿ ನನ್ನ ಮನೆ ಇಲ್ಲೇ ಇರುವುದು. ನಾವು 4-5 ಸರಿ ಉಡುಪಿಗೆ ಶಿರ್ವಕ್ಕೆ ಹೋಗ್ತೇವೆ. ಎಷ್ಟು ಜನ ಬೀಳ್ತಾರೆ, ಎಷ್ಟು ಜನರಿಗೆ ಎದ್ದು ಕಳಿಸಿದ್ದೇವೆ. ಅಲ್ಲಿ ಕ್ಯಾಮರಾ ಸ್ವಲ್ಪ ತೋರಿಸಿ. ಅಲ್ಲಿ ಒಂದು ಗಾಡಿ ನಿನ್ನೆಲ್ಲ ಹಾಳಾಗಿದೆ. ಹೇಗೆ ಗಾಡಿ ಹಾಳಾಗಿದೆ ಅಂತ ಹೇಳಿದ್ರೆ ಆ ಗುಂಡಿಗೆ ಬಿದ್ದವು 20 ಟನ್ ಗಾಡಿ ಗುಂಡಿಗೆ ಬಿದ್ದು ಆಕ್ಸಿಲ್ ಕಟ್ಟಾಗಿ 2 ದಿನದಿಂದ ಅಲ್ಲೇ ಬಿಟ್ಟಿದೆ. ಅದು ಹೇಗೆ ಬಿದ್ದಿದೆ? ಅದು ಆ ಗುಂಡಿಗೆ ಬಿದ್ದು ಅದು ಕಟ್ಟಾಗಿದೆ. ಅವರಿಂದ ಏನು ಪ್ರಾಬ್ಲಮ್ ಆದದಲ್ಲ. ಆ ಗಾಡಿ ಅವಸ್ಥೆ ನೋಡಿ. ಅಲ್ಲಿ ಈ ರೋಡಲ್ಲಿ ನಾವು ಇಷ್ಟೇ ಹೇಳುದು, ನಾವು ಯಾವ ಪೊಲಿಟಿಕಲ್ ಅಜೆಂಡಾ ಬಂದವರಲ್ಲ. ನಮಗೆ ಕಾಂಗ್ರೆಸ್ ಅವರಾಗಿರ್ಲಿ, ಬಿಜೆಪಿ ಅವರು ಯಾರಾಗ್ಲಿ ರೋಡನ್ನು ಸರಿ ಮಾಡಿಕೊಡಿ ಅಷ್ಟೇ. ಈಗ ನೋಡಿ, ಅವರು PWD ಆಫೀಸರ್ಗೆ ಎಷ್ಟು ದಿನ ನಿನ್ನೆ ಫೋನ್ ಮಾಡಿ ಹೇಳಿದ್ರು 10 ದಿವಸ ಆಗ್ತಾರಂತ. ಆಗುದಿಲ್ಲ. ನೆಕ್ಸ್ಟ್ ಉಗ್ರ ಹೋರಾಟ ಮಾಡೋದು ಅಷ್ಟೇ. ಅದೇನು ಮಾತಾಡಿಲ್ಲ. ರಸ್ತೆ ರೋಗ ಇಲ್ಲೇ ಕೂತ್ಕೊಳ್ಳೋದು, ಇಲ್ಲೇ ಮಲಗುದು, ಇಲ್ಲೇ ಊಟ ಮಾಡೋದು, ಇಲ್ಲೇ ತಿನ್ನುದು. ಎಂತ ನಮ್ಗೆ ಒಳಗೆ ಹಾಕ್ಲಿಕ್ಕಿದ್ರೆ ಒಳಗೆ ಹಾಕಿ ರೋಡನ್ನು ಸರಿ ಮಾಡಿಕೊಡಿ. ಯಾಕೆ? ಇದು ನಮ್ಮ ಹಕ್ಕು ಅಷ್ಟೇ. ನಾವು ನಿಮ್ಮ ಹತ್ರ ಕೇಳುದು, ಹಕ್ಕನ್ನು ನೀವು ಮಾಡಿಕೊಡಿ, ಸರಿ ಮಾಡಿಕೊಡಿ ಅಷ್ಟೇ. ಪೆರ್ನಲ್ಲಿನ ಪಂಜಿಮಾರ್ವರೆಗೆ ಗಾಡಿ ಹೋದ್ರೆ ಗಾಡಿಗೆ ಸರ್ವಿಸ್ ಇಟ್ರೆ 30-40 ಸಾವಿರ ರೂಪಾಯಿ ಸರ್ವಿಸ್ ಅದು ಕಾಸ್ಟ್ ಬರ್ತಾರೆ. ಯಾರು ಕೊಡ್ತಾರೆ ನಮ್ಗೆ? ಗವರ್ಮೆಂಟ್ ನವರು ಕೊಡ್ತಾರಾ? ಅಲ್ಲ ಈ ಲೋಕಲ್ MLA ಅವರು ಕೊಡ್ತಾರಾ? ಯಾರು ಕೊಡ್ತಾರೆ? ಯಾರು ಕೊಡುದಿಲ್ಲ. ಇವತ್ತು ನೋಡಿ, ಇಲ್ಲಿ ಯಾರಿಲ್ಲ. ಯಾರು ಒಬ್ಬರು ಲೀಡರ್ ಇಲ್ಲ, ಯಾವ ಪಕ್ಷದ ಲೀಡರ್ ಇಲ್ಲ, ಯಾರಿಲ್ಲ. ಪಾಪ ಜನರಿದ್ದಾರೆ ಇಲ್ಲಿ. ಈ ಜನರು ಡೈಲಿ ಈ ರೋಡಲ್ಲಿ ಹೋಗುವವರು ಎಲ್ಲ ಬಿದ್ದವರು, ಪೆಟ್ಟು ತಿಂದವರು, ಬೈಕಲ್ಲಿ ಬಿದ್ದು ಸರ್ವಿಸ್ ಮಾಡಿ 5,000-6,000 ಬಿಲ್ ಕೊಟ್ಟು ಬಂದವರು ಎಲ್ಲರೂ ಇಲ್ಲಿ ನೋಡಿ.